ಇನ್ನು ಲೋಕಸಮರದಲ್ಲೂ ಕೂಡ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಸದ್ದು ಮಾಡಲಿವೆ. ಗ್ಯಾರಂಟಿ ಕಾರ್ಡ್ ಅನ್ನ ಅಸ್ತ್ರವಾಗಿ ಪ್ರಯೋಗ ಮಾಡುವುದಕ್ಕೆ ಕಾಂಗ್ರೆಸ್ ಪಾಳಿಯ ಸಿದ್ಧವಾಗಿದೆ. ತಾನು ರಾಜ್ಯದ ಜನರಿಗೆ ಕೊಟ್ಟಂತಹ ಪಂಚ ಗ್ಯಾರಂಟಿಯನ್ನ ಕಾರ್ಡ್ ಮೂಲಕ ಜನರಿಗೆ ತಲುಪಿಸುವಂತಹ ಪ್ರಯತ್ನ ಕಾಂಗ್ರೆಸ್ ಪಾಳಿಯದ್ದು. ಆ ಮೂಲಕ ಮತ ಶಿಕಾರಿಗೆ ಸಜ್ಜಾಗಿದೆ. ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಅನ್ನ ಹಂಚಿ ಮತ ಯಾಚನೆಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಲಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಮೂಲಕವೂ ಕೂಡ ಮತ ಭೇಟಿಗೆ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಪಾಳಿಯ ಹಾಕೊಂಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈ ಪಂಚ ಗ್ಯಾರಂಟಿಗಳ ಕಾರ್ಡ್ ಅನ್ನ ಜನರಿಗೆ ಕೊಡುವಂತಹ ಹಿಂದಿನ ಉದ್ದೇಶ ಏನು ಅಂದ್ರೆ, ನೋಡಿ ನಾವು ನಿಮಗೆ ಉಪಕಾರವನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ನೆನಪಿಸುವಂತಹ ಪ್ರಯತ್ನ. ಆ ಮೂಲಕ ಆ ಉಪಕಾರವನ್ನ ಮತವಾಗಿ ಕನ್ವರ್ಟ್ ಮಾಡಿಸುವಂತಹ ಪ್ರಯತ್ನ ಕಾಂಗ್ರೆಸ್ನ ನಾಯಕರದ್ದು ಅಥವಾ ಕಾಂಗ್ರೆಸ್ ಪಾಳಿಯದ್ದು. ಬಟ್ ನಡೀತಾ ಇರುವಂತದ್ದು ಲೋಕಸಭಾ ಚುನಾವಣೆ ಹರೀಶ್. ಗ್ಯಾರಂಟಿ ರಾಜ್ಯಸಭಾ ಚುನಾವಣೆ ಕೊಟ್ಟರು ಅದರ ಲಾಭವನ್ನ ಜನ ಪಡೆಯುತ್ತಿದ್ದಾರೆ. ಬಟ್ ಲೋಕಸಭಾ ಚುನಾವಣೆಗೆ ಇದು ವರ್ಕೌಟ್ ಆಗುತ್ತಾ ಅಂತ ಹೇಳಿ ಹರೀಶ್? ವಿದೇಶಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಪಂಚ ಗ್ಯಾರಂಟಿಗಳನ್ನ ಘೋಷಿಸುವ ಮೂಲಕ ರಾಜ್ಯದಲ್ಲಿ 135 ಸ್ಥಾನಗಳನ್ನ ಗೆದ್ದಿರುವಂತದ್ದು ಕೂಡ ಸಾಕಷ್ಟು ಕೂಡ ಇಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದೆ. ಯಾಕಂದ್ರೆ ಪಂಚ ಗ್ಯಾರಂಟಿಗಳನ್ನ ಅವಲಂಬಿಸಿಕೊಂಡಿರುವಂತಹ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳಿಗಿಂತಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಮನ್ನಣೆ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ವ್ಯಕ್ತ ಆಗ್ತಿರುವಂತದ್ದು. ಅದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡತಕ್ಕಂಥದ್ದು, ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ಮನೆ ಮನೆಗೆ ಭೇಟಿ ಕೊಡುವಂತದ್ದು, ಹೀಗೆ ಹಲವು ರೀತಿಯಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಅವಲಂಬಿಸಿಕೊಂಡು ಮತ ಶಿಕಾರಿಗೆ ಈಗ ಕಾಂಗ್ರೆಸ್ ಹೊರಟಂತೆ ಕಾಣಿಸ್ತಾ ಇದೆ. ಒಂದ್ ರೀತಿಯಲ್ಲಿ ಕೂಡ ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ಮೋದಿ ಗ್ಯಾರಂಟಿ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರುವಂತ ಹೊತ್ತಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಇದು ಲೋಕಸಭೆ ಚುನಾವಣೆ ಆಗಿರುವಂತಹ ಕಾರಣಕ್ಕಾಗಿ ಇದು ಪ್ರಮುಖವಾಗಿ ಜನರು ಇದನ್ನ ರಾಷ್ಟ್ರೀಯ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬಹುದು, ಇದನ್ನ ಮರಿಬಹುದು ಗ್ಯಾರಂಟಿ ಯೋಜನೆಗಳನ್ನ ಅನ್ನುವಂತದ ಕಾರಣಕ್ಕಾಗಿ ಇದನ್ನ ಅಂದ್ರೆ ಗ್ಯಾರಂಟಿ ಕಾರ್ಡ್ಗಳನ್ನ ಪ್ಲೇ ಮಾಡುವಂತ ಲೆಕ್ಕಾಚಾರಕ್ಕೆ ಈಗ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಡಿಸಿಎಂ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರೆ, ನಾವು ಬಿಜೆಪಿ ಅಂತ ಸುಳ್ಳು ಹೇಳಿಲ್ಲ, ಕೊಟ್ಟ ಮಾತಿನಂತೆ ಭರವಸೆಗಳನ್ನ ಈಡೇರಿಸಿದ್ವಿ, 5 ಪಂಚ ಗ್ಯಾರಂಟಿಗಳನ್ನ ಕೂಡ ನಾವು ಜನರಿಗೆ ಕೊಟ್ಟಿದ್ವಿ. ಹಾಗಾಗಿ ಫಲಾನುಭವಿಗಳಿಗೆ ಇದನ್ನ ನೆನಪಿಸುವಂತ ಒಂದು ಪ್ರಯತ್ನ ಆಗಬೇಕು. ಈ ನಿಟ್ಟಿನಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಏನಿದ್ದಾರೆ ಇವರೆಲ್ಲರೂ ಕೂಡ ತಂಡಗಳನ್ನಾಗಿ ಮಾಡ್ಕೊಂಡು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೂ ಭೇಟಿ ಕೊಡಬೇಕು ಅನ್ನುವಂತ ಮಾತನ್ನು ಒತ್ತಿ ಹೇಳ್ತಾ ಇರುವಂತದ್ದು. ಸೊ ಜೊತೆಗೆ ಒಂದು ಕಾರ್ಡ್ಗಳನ್ನ ಅದಕ್ಕೆ ಪ್ರತ್ಯೇಕವಾಗಿ ಮಾಡಿಸಿರುವಂತ ಮುದ್ರಣ ಮಾಡಿಸಿರುವಂತದ್ದು. ಅದಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ಗಳನ್ನ ಕೂಡ ಕ್ರಿಯೇಟ್ ಮಾಡಿ ಆ ಮೂಲಕ ಹೆಚ್ಚಿನ ಫಲಾನುಭವಿಗಳನ್ನ ಸಂಪರ್ಕ ಮಾಡಿ ಅದನ್ನ ನೆನಪಿಸುವಂತ ಒಂದು ಕೆಲಸ ಆಗಬೇಕು ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿರುವಂತದ್ದು. ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರದ ಭಾಗವಾಗಿ ಈ ರೀತಿಯ ಒಂದು ತಂತ್ರಗಾರಿಕೆ ರೂಪಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.